ನೀವು ನೋಟಿಸ್ ಮಾಡಿದ್ರೆ ನನಗೊಂದು ಗಾಯ ಆಗಿದೆ, ಕಾಣಿಸುತ್ತೆ ಕೂಡ. ನಾನೇನು ಅದ್ರ ಬಗ್ಗೆ ಅಷ್ಟು ಇನ್ಸೆಕ್ಯೂರ್ ಇಲ್ಲ. ಬಟ್ ಯಾರಾದರೂ ಅದನ್ನ ಕೆದಕಿ ಬ್ರೋ ಯು ಆರ್ ನಾಟ್ ಅಲೋನ್, ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಂತ ಅವ್ರ ಶರ್ಟನ್ನು ಫೋಲ್ಡ್ ಮಾಡಿ ಅವರಿಗಾಗಿರುವಂಥ ಟೆಂಪ್ರರಿ ಗಾಯಗಳನ್ನು ನನ್ನ ಜೊತೆ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಅವರಿಗೂ ಗಾಯಗಳಾಗಿವೆ, ವಿಸಿಬಲ್ ಕೂಡ. ಬಟ್ ನನಗಾಗಿರುವಂಥ ಗಾಯ ಹೀಲ್ ಆಗದಿರುವಂಥದ್ದು, ಅದರ ಜೊತೆಗೆ ನಾನು ಪರ್ಮನೆಂಟಾಗಿ ಬದುಕಬೇಕಾಗಿರುವಂಥದ್ದು, ನಿನಗೆ ಅರ್ಥ ಆಗದಿರುವಂಥದ್ದು. ಆ್ಯಂಡ್ ಇಟ್ಸ್ ಓಕೆ. ವಾಟ್ಸ್ ನಾಟ್ ಓಕೆ ಈಸ್ ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಂತ ಅದನ್ನು ತಾತ್ಸಾರ ಮಾಡ್ದಂಗಲ್ವ. ನೋಡು ಎಷ್ಟು ಕಪ್ಪಗಿದ್ದಾನೆ, ಕೀಳು ಜಾತಿ ಅವನು. ಪ್ರಾರ್ಥನೆ ನಿಂತಾಗ ಡ್ಯೂ ಟು ಹೈಟ್ ಇಶ್ಯೂಸ್ ಸ್ಟಾರ್ಟಿಂಗಲ್ಲಿ ನಿಲ್ತಿದ್ದೆ ಅಲ್ವಾ. ನೋಡು ಅವನ ಬಾಡಿ ಲ್ಯಾಂಗ್ವೇಜ್ಗೆ ಈ ಪ್ರಾಣಿ ಹೆಸರು ಸೂಟ್ ಆಗಿದೆ ಅಂತ ಅವನಿಗೆ ಜೀವನ ಪರ್ಯಂತ ಕರೀತಾ ಇರ್ತಾರೆ. ಆ್ಯಂಡ್ ಯು ಆರ್ ಸೇಯಿಂಗ್ ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ನೋ, ಯು ಕ್ಯಾನಾಟ್. ನೀರಲ್ಲಿ ಮುಳುಗೆದ್ದು ಬಂದವನಿಗೆ ಹೇಗಿತ್ತು ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ? ನೀರಲ್ಲಿ ಮುಳುಗ್ದಾಗಲೇ ಗೊತ್ತಾಗುತ್ತೆ ಈ ಥರದ್ದು ಇನ್ನೊಂದು ಸಿಮಿಲರ್ ಫೀಲಿಂಗ್ ಇಲ್ಲ ಅಂತ ಅನಿಸುತ್ತೆ. ಬಟ್ ಸಿಮಿಲರ್ ಅಲ್ಲ. ಹಾಗಂತ ಇವರಿಗೆಲ್ಲ ಒಂದು ವಿಕ್ಟಿಮ್ ಕಾರ್ಡ್ ಕೊಟ್ಬಿಡೋದಾ? ನೋ. ನೀವು ಅವ್ರನ್ನ ರೋಸ್ಟ್ ಮಾಡ್ಬೋದು, ಹೈಲೈಟ್ ಆಗೋಕ್ಕೆ, ಕೂಲ್ ಆಗೋಕ್ಕೆ ಅವ್ರನ್ನ ಸಪ್ರೆಸ್ ಮಾಡ್ಬೋದು, ಅದರ ಜೊತೆಗೆ ಬದುಕೋಕೆ ಅವ್ರಿಗೆ ಗೊತ್ತಿದೆ. ಬಟ್ ಆ್ಯಸ್ ಅ ರೆಸ್ಪೆಕ್ಟ್ ನಿಮ್ಮ ಶರ್ಟನ್ನು ಫೋಲ್ಡ್ ಮಾಡಿ ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಂತ ನಿಮ್ಮ ಟೆಂಪ್ರರಿ ಗಾಯಗಳನ್ನ ಅದರ ಜೊತೆ ಕಂಪೇರ್ ಮಾಡಬೇಡಿ.